ಹಲೋ ಗೆಳೆಯರೇ, ನಮಸ್ಕಾರ. ಇವರು ತಂದೆ ತಾಯಿ ಜೊತೆಗೆ ಒಬ್ಬರೇ ಒಂದು ವಾಸ ಮಾಡ್ತಾ ಇದ್ದಾರಂತೆ. ಯಾರ ಜೊತೆಗಿನ ಒಂದು ಸಂಪರ್ಕ ಇಲ್ಲ ಅಂತ ಒಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ಖರ್ಚಿಗೆ ಬೇಕಾದರೆ ದುಡ್ಡು ನಾನೇ ಕೊಡ್ತೀನಿ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ. ಪ್ರೀತಿಯಿಂದ ಸಾಕುವ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ನೋಡಿ, ಇವರು ಮಾಹಿತಿ ಇಷ್ಟ ಆಗಿದ್ರೆ ಲೈಕನ್ನು ಮಾಡಿ. ಸ್ನೇಹಿತರೆ, ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರಿ, ಇವರು ವರ ಬೇಕು ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ವರ ಯಾವ ರೀತಿ ಇರ್ಬೇಕಂದ್ರೆ, ಕೆಲಸ ಅವರಿಗೆ ಇಲ್ದಿದ್ರು ಓಕೆ ಅಂತೆ, ಬಟ್ ಆದ್ರೆ ಒಂದು ಆಸ್ತಿ ಏನಾದ್ರೂ ಅವರಿಗೆ ಇರ್ಬೇಕಂತ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಒಂದು ವಿಚಾರದಲ್ಲಿ ತೊಂದರೆ ಆಗದಂತೆ ಇವ್ರನ್ನ ನೋಡಿಕೊಳ್ಳಬೇಕಂತೆ. ಸ್ನೇಹಿತರೆ, ಮೋಸ ಸುಳ್ಳು ಹೇಳುವವರು ಬೇಡ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೋಮಾರಿತನ ಅವರಿಗೆ ಇರಬಾರ್ದಂತೆ. ಎಲ್ಲರಿಗೂ ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತ ಈ ಒಂದು ಕ್ವಾಲಿಟೀಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂಥವ್ರು ಬೇಕಂತ ಇವರಿಗೆ. ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಇವರು ಬಂದು ಒಂದು ಪ್ರೈವೇಟ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 29,000 ರೂಪಾಯಿ ಸಂಬಳ ಇದೆ. ಸ್ನೇಹಿತರೆ, ಇವರಿಗೆ 20 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ FD ಅನ್ನು ಮಾಡಿಸಿದ್ದಾರಂತೆ ಇವರು. ಮತ್ತು ಜೊತೆಗೆ ಇವರ ಅಣ್ಣ ಕೊಟ್ಟಿದ್ದು ಒಂದು 2 ಎಕರೆ ಜಮೀನು ಇದೆ, ಜೊತೆಗೆ ಒಂದು ಮನೆ ಕೂಡ ಇದೆ ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ಕೆಲಸದ ಮಾಹಿತಿ ಜೊತೆಗೆ ಇವರ ಒಂದು ಆಸ್ತಿಯ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ನೋಡಿ, ಜೀವನದ ಒಂದು ಸತ್ಯವನ್ನ ಹೇಳಿಕೊಂಡಿದ್ದಾರೆ. ಏನ್ ಹೇಳಿದ್ದಾರಪ್ಪ ಅಂದ್ರೆ, ನೋಡಿ, ಇವರು ಮದುವೆ ಆಗಿದ್ರಂತೆ. ಸ್ನೇಹಿತರೆ, ಇದುವರೆಗೂ ಏನು ನಡೆದಿಲ್ಲ ಅಂತೆ. ಸ್ನೇಹಿತರೆ, ಮದುವೆ ನಡೆದೂ ಕೂಡ ಏನು ನಡೆದಿಲ್ಲ ಅಂತೆ ಇದುವರೆಗೂ. ಯಾಕಂದ್ರೆ ಮದುವೆ ಆಗಿದ್ದರು ಅವರು ಇವ್ರ ಜೊತೆಗೇನೆ ಇರ್ಲಿಲ್ಲ ಅಂತೆ. ಸ್ನೇಹಿತರೆ, ಹಾಗಾಗಿ ಡೈವರ್ಸ್ ಮಾಡಿದ್ರಂತೆ. ತವ್ರ ಮನೆಯಲ್ಲಿ ಇದ್ದ ಕಾರಣಕ್ಕೋಸ್ಕರ ಇವ್ರ ಅಣ್ಣನ ಹೆಂಡತಿ ಒಂದು ಕಾಟದಿಂದ ಬೇಸತ್ತು ಇವರು 10 ವರ್ಷಗಳಿಂದ ಒಂದು ತಂದೆ ತಾಯಿ ಜೊತೆಗೆ ತಂದೆ ತಾಯರನ್ನ ಬೇರೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಪರೇಟ್ ಅನ್ನ ಮಾಡಿಕೊಂಡು ಅಲ್ಲೇ ಇರುವುದಾಗಿ ಮಾಹಿತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ಶೈಲಜಾ ಅಂತ, ತಂದೆ ಹೆಸರು ಮಲ್ಲಣ್ಣ, ತಾಯಿ ಸುಲೋಚನಾ ಅಂತೆ. ಎಜುಕೇಶನ್ ಎಂ.ಕಾಮ್ ಆಗಿದೆ ಅಂತ ಹೇಳಿದ್ದಾರೆ. ಇವರ ಹಾಬಿ ಬಂದು ಬುಕ್ಸ್ ಗಳನ್ನ ಓದುವುದು ಅಂದ್ರೆ ತುಂಬಾ ಇಷ್ಟ ಅಂತೆ. ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಊರು ಬಂದು ಹುಬ್ಬಳ್ಳಿ. ವರ್ಕ್ ಸ್ಥಳ ಮತ್ತು ಮನೆ ಬಂದು ಧಾರವಾಡದಲ್ಲಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಬಂದು ತವ್ರ ಮನೆ. ಆ ತವ್ರ ಮನೆಯಲ್ಲಿ ಇವರ ಅಣ್ಣ ಇವರ ಅತ್ತಿಗೆ ಅವರು ಸ್ವಲ್ಪ ಕಿರಿಕ್ ಮಾಡಿದ್ರಿಂದ ಧಾರವಾಡದಲ್ಲಿ ಒಂದು ಕೆಲಸವನ್ನು ಮಾಡಿಕೊಂಡು ಅಲ್ಲೇ ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ. ಇವರು ಎತ್ತರ ಬಂದು 156, ತೂಕ ಬಂದು 71 ಇದ್ದಾರಂತೆ. ಈಗ 33ರ ಒಂದು ವಯೋದಲ್ಲಿ ನಡೀತಾ ಇದೆ ಅಂತೆ. ಸ್ನೇಹಿತರೆ, ಇವರಿಗೆ ಇದೇ ನೋಡಿ ಸ್ನೇಹಿತರೆ, ಇವರು ಧಾರವಾಡದಲ್ಲಿ ಕಟ್ಟಿಕೊಂಡಂತ ಮನೆ. ಸ್ನೇಹಿತರೆ, ಈಗ ಒಂದು 6 ವರ್ಷ ಆಯ್ತಂತೆ ಈ ಒಂದು ಮನೆಯನ್ನ ಕಟ್ಟಿ. ತುಂಬಾ ಒಂದು ಚೆನ್ನಾಗಿದೆ. 2 ಬೆಡ್ರೂಮು ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಇವರು ಧಾರವಾಡದಲ್ಲಿ ಇದೆ ಈ ಒಂದು ಮನೆ. ನೋಡಿ ಸ್ನೇಹಿತರೆ, ಇವ್ರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ನನಗೆ ಇವರು ಸಂಪರ್ಕ ಮಾಡ್ಬೇಕಂತ ನಿಮಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲಾ ಒಟ್ಟಾರೆಯಾಗಿ ಕಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಇವರು ಚೆಕ್ ಮಾಡಿ ಇವ್ರಿಗೆ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಬಹುದು, ಇಲ್ಲಾಂದ್ರೆ ಬೇಡ. ಸ್ನೇಹಿತರೆ, ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.